ನಡೆದಿದ್ದಾವೆ. ಒಂದು ಸುರುಳೆಮಕ್ಕಿ ಕೇಸಲ್ಲಿ ನಮ್ಮ ಕುಡುಗುಂದ SC ಸಮಾಜದ ಮಂಜುನಾಥ್ ಮತ್ತು ಚಂದ್ರಶೇಖರ್ ಇವರನ್ನು ದಾರುಣ್ಯವಾಗಿ ಪೆಟ್ರೋಲ್ ಹಾಕಿ ಕಾರಲ್ಲಿ ಸುಡುವಂಥ ಕೆಲಸ ಒಬ್ಬ ಮಾಡಿದ್ದಾರೆ. ಜೊತೆಗೆ ಅರಗುಪ್ಪದಲ್ಲಿ ಕಮಲಾಕರ ಭಟ್ಟ ಮತ್ತು ಸುಚಿತ್ರ ಅವರ ಗ್ಯಾಂಗ್ ಇವರು ಸೇರಿ 2ನೇ ತಾರೀಕು ಫೆಬ್ರವರಿ 2ನೇ ತಾರೀಕು ರಾತ್ರಿ ಸುಮಾರು 9 ಗಂಟೆ ಮೇಲೆ ಬಂದು ಏಕಾಏಕಿ ಮನೆ ನುಗ್ಗಿ ಅವರನ್ನು ಒಳಗಡೆ ಊಟ ಮಾಡ್ತಾ ಇದ್ದಂಥವ್ರನ್ನ ಎಳತಂದು ಚಾಕು ಹಾಕಿ ವಸಂತ ಜೆಟ್ಟನ್ನು ಹಾಕಿ ಅವರನ್ನು ಬಾರಿ ಕಿಲ್ಲರನ್ನು ಕರ್ಕೊಂಡು ಬಂದು ಇಂಥ ಜ್ಯೋತಿಷಿಗಳು ಏನು ಟಿ ವಿಯಲ್ಲಿ ನಾನು ದೊಡ್ಡ ಜ್ಯೋತಿಷಿ ಊರು ಉದ್ಧಾರ ಮಾಡ್ತೀನಿ ಸಮಾಜ ಸೇವೆ ಮಾಡ್ತೀನಿ ಅಂತೇಳಿ ಏನು ಪೋಜ್ ಕೊಡ್ಕೊಂಡು ಜನರಿಗೆ ಮಂಕು ಬೂದಿ ಎರಚಿ ಅಲ್ಲಿಂದ ಹಣ ಮಾಡಿ ಆ ಹಣದಿಂದ ಬಡವರ ಮನೆ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಈಗ ಒಂದು ಯಾವುದೇ ಒಬ್ಬ ವ್ಯಕ್ತಿ ಒಂದು ಘಟನೆಯನ್ನು ಮಾಡಿಸೋನಿಗೆ ಮೊದಲನೇ ಆರೋಪಿ ಆಗ್ತಾನೆ, ಮಾಡೋನ್ಕಿಂತ ಮಾಡೋನವನೇ ದೊಡ್ಡ ಆರೋಪಿ ಅಂತ. ಹಾಗಾಗಿ ಮಾಡಿಸೋನಿಗೆ A1 ಆರೋಪಿಯನ್ನು ಮಾಡಬೇಕು, ಮೊದಲೇ ಆರೋಪಿ. ನಾವೀಗಾಗಲೇ ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. A1 ಆರೋಪಿಯನ್ನಾಗಿ ಕಮಲಾಕರ್ ಭಟ್ಟನ್ನು ಮಾಡಬೇಕು, A2 ಆರೋಪಿಯನ್ನಾಗಿ ಸುಚಿತ್ರವನ್ನು ಮಾಡಬೇಕು. ಜೊತೆಗೆ ಅವರೆಲ್ಲರನ್ನ ಕೂಡ ಆರೋಪಿಗಳನ್ನಾಗಿ ಮಾಡಿ ಅವರಿಗೆ ಮರಣದಂಡನೆಯನ್ನು ವಿಧಿಸಬೇಕು. ಯಾಕಂದರೆ ಈ ರಾಜ್ಯದಲ್ಲಿ ಅನೇಕ ಕೊಲೆಗಳು ಮತ್ತು ಈ ಕಳ್ಳತನಗಳು ಇವೆಲ್ಲ ಹೆಚ್ಚಾಗ್ತಾ ಇದ್ದಾವೆ. ಯಾಕೆ ಅಂದರೆ ಕಾನೂನಿಗೆ ತಕ್ಷಣ ಬೇಲ್ ಸಿಗುವಂಥ ವ್ಯವಸ್ಥೆ ಆಗಿದೆ ಕಾನೂನಿನಲ್ಲಿ. ಆ ರೀತಿ ಆಗಬಾರ್ದು. ಆದ್ದರಿಂದ ಮಾನ್ಯ ನ್ಯಾಯಾಧೀಶರು ಇಂಥ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡೋದ್ರ ಜೊತೆಗೆ ಮರಣದಂಡನೆಯನ್ನು ವಿಧಿಸಬೇಕು. ಬರೀ ಜೀವಾವಧಿ ಶಿಕ್ಷೆ ಕೊಟ್ಟರು 7 ವರ್ಷಕ್ಕೆ ವಾಪಸ್ ಬಂದ್ಬಿಡ್ತಾರೆ, ಮತ್ತೆ ಅದೇ ರೀತಿ ಕ್ರೈಮ್ ಮಾಡ್ತಾರೆ. ಮಾದರಿಯಾದಂಥ ಶಿಕ್ಷೆಯನ್ನು ನ್ಯಾಯಾಧೀಶರಿಗೆ ಕೊಡಬೇಕು. ನ್ಯಾಯಾಧೀಶರಿಗೆ ಯಾವುದೇ ರೀತಿಯ ಅಡೆತಡೆ ಇರಲ್ಲ, ಯಾವುದೇ ಒತ್ತಡ ಇರಲ್ಲ. ಆದ್ದರಿಂದ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸಂವಿಧಾನ ಉಳಿಬೇಕು ಅಂತ ಅಂದರೆ ನ್ಯಾಯವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕು. ಒಬ್ಬ ಏನೂ ತಪ್ಪು ಮಾಡದೇ ಇರುವಂಥ ಮನುಷ್ಯ ಸತ್ತೋಗಿದ್ದಾರೆ. ಆದ್ದರಿಂದ ವಸಂತ ಜೆಟ್ಟನ ಕುಟುಂಬಕ್ಕೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಅವರ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ಪಾಪ ಅವ್ರ ಹೆಂಡತಿ ಮಕ್ಕಳು ಪಟ್ಟಣ ಸಂಪೂರ್ಣ ಆಸ್ತಿಯನ್ನು ಮುಟ್ಗೋಲು ಹಾಕಿ ಆ ಆಸ್ತಿಯಿಂದ ಅರ್ಧ ಭಾಗವನ್ನು ವಸಂತ ಜೆಟ್ಟಗೆ ಮತ್ತು ಕುಮಾರ ನಾಯ್ಕಗೆ ಕೊಡಬೇಕು ಮತ್ತು ಮಹೇಶ್ ನಾಯ್ಕ ಇವರಿಗೆ ಕೊಡಬೇಕು. ಕೊಟ್ಟು ಅವನ ಆಸ್ತಿಯನ್ನು ತನಿಖೆ ಮಾಡಬೇಕು. ಯಾಕಂದರೆ ಒಬ್ಬ ಟಿ ವಿ ಮುಂದೆ ಬಂದು ಮೊಗಳೇ ಬಿಟ್ಟು 100 ಕೋಟಿ ಆಸ್ತಿ ಮಾಡಿ ಮಾಧ್ಯಮದಲ್ಲೆಲ್ಲ ಹೇಳಿದ್ದಾನೆ. ಟಿ ವಿ ಮಾಧ್ಯಮ ನಿನ್ನೆ ಎಲ್ಲ ಅವನು ಏನು ಸಂಭಾಷಣೆ ಮಾಡಿದ್ದಾನೆ ಅದೆಲ್ಲ ಹರಿಬಿಟ್ಟಿದ್ದಾನೆ. ನಾನು ಸುಚಿತ್ರ ಅನ್ನುವಂಥ ಲೇಡಿಗೆ 100 ಕೋಟಿ ಖರ್ಚು ಮಾಡ್ತೀನಿ, 100 ಕೋಟಿ ಹೋಗಲಿ, ನನ್ನ ಮಗಳಿಗೆ 3 ಕೋಟಿ ಕೊಡ್ತೀನಿ, ಅವಳಿಗೆ 100 ಕೋಟಿ ಕೊಡ್ತೀನಿ, ನಾಳೆ ನಾನು ಸತ್ತೋದ್ರೂ ಅಡ್ಡಿಲ್ಲ ಅನ್ನುವಂಥ ಮಾತನ್ನು ಕಮಲಾಕರ್ ಭಟ್ಟ ಹೇಳಿದ್ದಾರೆ. ಅಂದರೆ ಎಷ್ಟು ಸೊಕ್ಕಿನ ಮದ, ದುಡ್ಡಿನ ಅಹಂಕಾರ ಅಂತೇಳಿ ಸರ್ಕಾರ ಪರಿಗಣಿಸಬೇಕಾಗುತ್ತೆ. ಆದ್ದರಿಂದ ತಕ್ಷಣ IT ಮತ್ತು ಲೋಕಾಯುಕ್ತರು ಇವರೆಲ್ಲರೂ ತನಿಖೆ ಮಾಡಿ ಸರ್ಕಾರನೂ ಕೂಡ ವಿಶೇಷವಾದಂಥ ತನಿಖಾ ತಂಡವನ್ನು ರಚನೆ ಮಾಡಿ ಅವನ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡು ಅದರಲ್ಲಿ ಇವರಿಗೆ ವಸಂತನ ಕುಟುಂಬಕ್ಕೆ ಮತ್ತು ಕುಮಾರಕನ ಕುಟುಂಬಕ್ಕೆ ಕೊಡುವಂಥ ಕೆಲಸ ಆಗಬೇಕು. ಈಗಾಗಲೇ ಸುಳ್ಳೆಮಕ್ಕಿ ಕೇಸಲ್ಲೂ ಕೂಡ ಪ್ರಮೋದ್ ನಾಯ್ಕ್ ಅನ್ನುವಂಥ ಆರೋಪಿ ಮತ್ತು ಅವನ ಜೊತೆಗಿದ್ದಾರೆ. ಅವರೆಲ್ಲ ಆರೋಪಿಗಳಿಗೂ ಕೂಡ ಮರಣದಂಡನೆ ಆಗಬೇಕು. ಯಾಕಂದರೆ ಇದು ದಾರುಣ್ಯ. ಪಾಪ 2 ಜನರನ್ನು ಕೊಲೆ ಮಾಡಿದ್ದಾನೆ. ಅವನು ಕೂಡ ಏನಕ್ಕೆ ಮಾಡಿದ್ದಾನೆ ಅಂತೇಳಿ ಇನ್ನೂ ಬಹಿರಂಗಪಡಿಸ್ತಿಲ್ಲ ಪೊಲೀಸ್ ಇಲಾಖೆ. ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಈ ಒಂದು ಶಿಕ್ಷೆ ಕೊಡೋದ್ರಿಂದ ನ್ಯಾಯಾಲಯದಲ್ಲಿ ಇದು ಮಾದರಿ ಆಗಬೇಕು. ಮತ್ತೆ ಅಪರಾಧಗಳು, ಕ್ರೈಮ್ಗಳು ಈ ರಾಜ್ಯದಲ್ಲಿ ಆಗಬಾರ್ದು. ಆ ರೀತಿಯಾದಂಥ ಒಂದು ಮಾದರಿ ಶಿಕ್ಷೆಯನ್ನು ನ್ಯಾಯಾಧೀಶರು ಕೊಡಬೇಕು ಅಂತೇಳಿ, ಮತ್ತು ಅವ್ರ ಪರವಾಗಿ ಯಾವುದೇ ವಕಾಲತ್ತು ಕೂಡ ಹಾಕಬಾರ್ದು. ಈ ವಕೀಲರು ಯಾಕೆ ವಕಾಲತ್ತು ಹಾಕಬಾರ್ದು ಅಂದರೆ ದುಡ್ಡು ಸಿಗುತ್ತೆ ಅಂತೇಳಿ ವಕಾಲತ್ತು ಮಾಡಿ ಅವರು ಮಾಡಿರೋ ಪಾಪವನ್ನು ಕಟ್ಕೋಬಾರ್ದು. ಪುಣ್ಯದ ಕೆಲಸ ಮಾಡಬೇಕು. ನಮ್ಗೆ ಅವಕಾಶಗಳು ಸಿಕ್ಕಿದಾಗ ಪುಣ್ಯ ಕೆಲಸ ಮಾಡಿದರೆ ದೇವ್ರು ಮೆಚ್ತಾನೆ. ದೇವ್ರು ಮೆಚ್ಚುವಂಥ ಕೆಲಸವನ್ನು ಕೂಡ ವಕೀಲರ ಸಂಘಟನೆ ಮಾಡಬೇಕು. ಅವರಿಗೂ ಈ ಅಪರಾಧಿಗಳ ಪರವಾಗಿ ನಿಲ್ಲಬಾರ್ದು. ಯಾರು ನೊಂದಿದಾರೋ ಅವ್ರ ಪರವಾಗಿ ನಿಂತು ನ್ಯಾಯ ಕೊಡಿಸುವಂಥ ಕೆಲಸವನ್ನು ವಕೀಲರ ಸಂಘಟನೆಗಳು ಕೂಡ ಮಾಡಬೇಕು. ಇವತ್ತು BSNLDP ಅಧ್ಯಕ್ಷ ವಿನಾಯಕ್ ಮತ್ತು ಅಣ್ಣಪ್ಪ ಅಸ್ಲರು, ಶಿವಾನಂದ್ ಅವರು ಮತ್ತು ಊರಿನ ಪ್ರಮುಖರು ಮಹಾಬಲೇಶ್ವರ ಮತ್ತು ಚಂದ್ರಕಾಂತ್ ವಿಶ್ವ ಅವರು ಮತ್ತು ಈಗೆಲ್ಲ ಸಂಘಟನೆ ಮುಖಂಡರು ಇವತ್ತು ಬಂದು ಪ್ರೆಸ್ ಮೀಟಿಂಗಲ್ಲಿ ಭಾಗವಹಿಸಿದ್ದಾರೆ. ಮುಂದಿನ ದಿವಸದಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಈ ತಾಲೂಕಿನಾದ್ಯಂತ ಹಮ್ಮಿಕೊಳ್ತೀವಿ. ಯಾಕಂದರೆ ಅವರಿಗೆ ಬೇಲ್ ಸಿಗಬಾರ್ದಂತ ನಮ್ಮ ಕೋರಿಕೆ ಮತ್ತು ಅವರಿಗೆ ಶಿಕ್ಷೆ ಆಗಬೇಕು ಅಂತ.
ಅದರಲ್ಲಿ ಏನಾದರೂ ತಾರತಮ್ಯ ಆದರೆ ನಾವು ಇಡೀ ತಾಲೂಕಿನಾದ್ಯಂತ ತಾಲೂಕನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿ ಮತ್ತು ಮುಖ್ಯಮಂತ್ರಿಗಳಿಗೂ, ಕಾನೂನು ಸಚಿವರಿಗೂ, ರಾಜ್ಯಪಾಲರಿಗೂ, ರಾಷ್ಟ್ರಪತಿಗಳಿಗೂ ಮತ್ತು ಪ್ರಧಾನಮಂತ್ರಿಗಳಿಗೂ ಮನವಿಯನ್ನು ಸಲ್ಲಿಸಬೇಕಂತ ಮಾಡಿದ್ವಿ. ದಿನೇ ದಿನೇ ಕ್ರೈಮ್ಗಳು ಹೆಚ್ಚಾಗೋದ್ರಿಂದ ಮತ್ತು ಕೊಲೆಗಳು ಹೆಚ್ಚಾಗೋದ್ರಿಂದ ಇದನ್ನು ತಡೆಗಟ್ಟುವಂಥ ಕಾನೂನು ಜಾರಿ ಆಗಬೇಕು ಅನ್ನೋದೇ ನಮ್ಮ ಎಲ್ಲರ ಅಭಿಪ್ರಾಯ. ಆದ್ದರಿಂದ ನೊಂದಂಥವರಿಗೆ ನ್ಯಾಯ ಸಿಗಲಿ, ಅವರಿಗೆ ಪರಿಹಾರ ಸಿಗಲಿ. ಮತ್ತು ಮೊನ್ನೆ ನಾವು ಹೋದಾಗ ನಮ್ಮ ಶಾಸಕರು ಭೀಮಣ್ಣ ನಾಯಕರವರು ಕೂಡ ಅವರ ಮನೆಗೆ ಹೋಗಿ ಈ ಗಾಯಾಳಿಗೆ 1 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ ಸ್ವಂತ ಹಣದಲ್ಲಿ. ಮತ್ತು ಅವರಿಗೂ ಕೂಡ ಏನು ಕೊಲೆಯಾದಂಥ ಕುಟುಂಬಕ್ಕೂ ಕೂಡ ಒಂದು 50,000 ರೂಪಾಯಿ ಪರಿಹಾರವನ್ನು ಕೊಟ್ಟಿದ್ದಾರೆ. ಇನ್ನೂ ಮತ್ತು ಹೆಚ್ಚಿನ ಸಹಕಾರವನ್ನು ಮಾಡ್ತೀವಿ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ಮಹಿಳಾ ಮಂತ್ರಿಗಳಾಗಲಿ ಅಥವಾ ನಮ್ಮ ಶಾಸಕರಾಗಲಿ ಪೊಲೀಸ್ ಇಲಾಖೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕಿ ಮತ್ತು ಏನು ಅಪರಾಧ ಮಾಡಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಯಾರೂ ಕೂಡ ಸಪೋರ್ಟ್ ಮಾಡಲಿಲ್ಲ. ಯಾರಿಗೆ ಅಪರಾಧಿಗಳಿಗೆ ರಾಜಕಾರಣಿಗಳು ಮಾಡಬಾರ್ದು ಅಂತೇಳಿ ಎಲ್ಲ ಸಮಾಜದವರ ಹತ್ರ ನಾವು ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊಳ್ತೀವಿ. ಜೊತೆಗೆ ಇಂಥ ಸಮಸ್ಯೆಗಳು ಆಗಬಾರ್ದು, ಮುಂದಿನ ದಿವಸದಲ್ಲಿ ಆಗದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅನ್ನೋದೇ ನಮ್ಮೆಲ್ಲರ ಕೋರಿಕೆ. ಮತ್ತು ಒಂದು 15ರಿಂದ 20 ದಿವಸದಲ್ಲಿ ಮತ್ತೆ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೀವಿ. ಮತ್ತು ಪೊಲೀಸ್ ಇಲಾಖೆ ಯಾವುದೇ ರೀತಿಯ ಅಪರಾಧಿಗಳ ಪರ ನಿಲ್ಲದೆ ನೊಂದಂಥವ್ರ ಪರವಾಗಿ ನಿಂತ್ಕೊಂಡು ಹೆಚ್ಚಿನ ಸಹಕಾರವನ್ನು ಮಾಡಬೇಕು. ಈಗಾಗಲೇ ಮಾಡಿದ್ದಾರೆ, ಇನ್ನೂ ಹೆಚ್ಚಿನ ಸಹಕಾರವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸ್ತಾ